ಮತ್ತು ಯಾವ ಧೈರ್ಯದ ಮೇಲೆ ಒಂದು ಎಕರೆ ಹೊಲಕ್ಕೆ 55,000 ರೂಪಾಯಿ ಖರ್ಚು ಐತಿ ಹಾಕ್ತಾ ಇದಾರೆ ರೈತರು. ನಾವು ಅನ್ನ ಬೆಳೆದಿಲ್ಲ ದೇಶ ಬೆಳಿಬೇಕಲ್ಲಪ್ಪ ಅಂತ. ಅದಕ್ಕೆ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಶಿವಣ್ಣ ಸಾಹೇಬ್ರೆ, ನಿಮ್ಗೆ ತಹಶೀಲ್ದಾರ್ ಸಾಹೇಬ್ ನಿಮ್ಗಂತೂ ಇಲ್ಲ ಅಂತ. ಯಾಕಂದ್ರೆ ಹೋರಾಟ ಮಾಡ್ತೀವಪ್ಪ ಅಂದ್ರೆ ಸಾಂಕೇತಿಕವಾಗಿ ಒಂದ್ ಚಕ್ಡಿ ತರ ಕೊಡ್ತಾ ಇಲ್ಲ ನೀವು. ಅದೇ ಚಕ್ಡಿ ತರ ಕೊಡ್ತಾ ಇಲ್ಲ ನೀವು. ಒಂದು ಚಕ್ಡಿ ಒಂದು 4 ಕುರಿ ತರ್ತೀವಿ. ಯಾಕಪ್ಪ ಅದು ತರ್ತೀವಿ ಅಂದ್ರೆ ನಮ್ಮ ರಾಜಕಾರಣಿಗಳಿಗೆ ಎಲ್ಲಿವರೆಗೂ ಒಂದು ಇಚ್ಛೆ ನಮ್ದು ಕಾಣಂಗಿಲ್ಲ, ಅಲ್ಲಿ ಒಬ್ಬ ರೈತ ಹೋರಾಟ ಕಾಣಂಗಿಲ್ಲ. ನಾವು ಬರೀ ನೀರ್ ಕೊಡ್ರಪ್ಪ ನಿಮ್ ಯೋಗ್ಯತೆಗೆ ಅಂತ ಕೇಳ್ತಾ ಇದೀವಿ. ನಮ್ಮ ಶಾಸಕರಿಗೆ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ರೈತರಿಗೆ ಮತ್ತೆ ಬಸವಣ್ಣರಿಗೆ ನೀರ್ ಕೊಡಕ್ ಆಗೋದು ನಿಮ್ ಯೋಗ್ಯತೆಗೆ. ಕೆರೆ ಹೋಳೆತ್ರಪ್ಪ, ಕೆರೆಯನ್ನ ಅಗಲೀಕರಣ ಮಾಡೋದನ್ನ ಕೇಳ್ತಾ ಇಲ್ಲ, ಕೆರೆಯನ್ನ ಡೆವಲಪ್ ಮಾಡಂತ ಕೇಳ್ತಾ ಇಲ್ಲ, ಬರೀ ಹೋಳಿ ಎತ್ತಿ ನೀರು ತುಂಬಿಸ್ಕೊಡ್ರಿ ಅಂತ ಕೇಳ್ತಾ ಇದೀವಿ. ಹೊಲಕ್ ಹೋಗಕ್ ಒಂದು ಕಚ್ಚಾ ದಾರಿ ಕೇಳ್ತಾ ಇದೀವಿ, ಟಾರ್ ರೋಡ್ ಕೇಳ್ತಾ ಇಲ್ಲ. ಹೊಲಕ್ ಹೋಗಕ್ಕ ಕಚ್ಚಾ ದಾರಿ ಕೊಡಪ್ಪ. 50 ವರ್ಷ ಆಯ್ತು ಸ್ವಾತಂತ್ರ್ಯ. ಹೋರಾಟ ಮಾಡಕ್ಕೆ ಸಂವಿಧಾನದಲ್ಲಿ ನಮ್ಗೆ ಎಲ್ಲೇ ಅಡೆತಡೆ ಇದೆ, ಏನ್ ಸಮಸ್ಯೆ ಆಗಿದೆ, ಲಾ ಅಂಡ್ ಆರ್ಡರ್ ಇಶ್ಯೂ ಮಾಡ್ತಾ ಇದ್ವಾ ಮಾಡ್ತೀವಿ. ಈಗ ನಮ್ಮ ಶಾಸಕರಿಗೆ ಹೆಂಗ್ ಇಶ್ಯೂ ಆಗತ್ತೆ? ಆದ್ರೆ ಕೇಸ್ ಮಾಡಿ ನೀವು ಇಲ್ಲ ಸರ್. ಮಾತಾಡ್ತೀನಿ ನಾನು. ಲಾ ಅಂಡ್ ಆರ್ಡರ್ ಇಶ್ಯೂ ಬಂದಾಗ ನಿಮ್ ಕಡೆ ಬಂದು ಇನ್ನೂವರೆಗೂ ಲಾ ಅಂಡ್ ಆರ್ಡರ್ ಇಶ್ಯೂ ಬಂದಿಲ್ಲ. ಈಗ ನಾವು ಹೋರಾಟ ಮಾಡ್ತೀವಿ, ಚಕ್ರೀನ ತರ್ತೀವಿ. ಅಲ್ಲಿ ಏನಾರ ಸಮಸ್ಯೆ ಆಯ್ತು ಇದಾರೆ ಪೊಲೀಸರು ಸಾಹೇಬರು ಕೇಸ್ ಮಾಡಿದ ಮೇಲೆ ನಾವು ಗಾಢ ಇಲ್ಲ ಸರ್. ಇನ್ನೂ ಫಸ್ಟ್ ಕಡೆ ಬರ್ತೀವಿ. ತಪ್ಪು ನಮ್ದು ನಿಮ್ದು ತಪ್ಪಿರೋದು ನಮ್ಮ ತಹಶೀಲ್ದಾರ್ ಸರ್. ನಾನು ಅರ್ಧ ದಿವಸಕ್ಕೆ ಹೋರಾಟ ಮಾಡಿದ್ದೀನಿ. ಡಿಶ್ಯೂ ಕೊಟ್ಟು ಮಾಡಿ ಪರ್ಮಿಷನ್ ನೀವು ಕೊಡೋದ ಬಿಡೋದು ನಿಮ್ಗೆ. ನನ್ಗೆ ಪರ್ಮಿಷನ್ ಕೇಳೋ ಜವಾಬ್ದಾರಿ ನಂದು. ಒಂದೇ ನಿಮಿಷ ಮಾತಾಡ್ಬೇಡಿ ಯಾರು. ಪರ್ಮಿಷನ್ ಕೇಳೋ ಜವಾಬ್ದಾರಿ ನಂದು, ಕೊಡೋದ ಬಿಡೋದ ನಿಮ್ದು. ಸಂವಿಧಾನಿಕವಾಗಿ ನಂಗೆ ಹಾಕೈತಿ, ನಾ ಹೋರಾಟ ಮಾಡೋನೆ. ಬೇಕಿದ್ರೆ ಪೊಲೀಸ್ ಸಾಹೇಬ್ರು ಇದ್ದಾರೆ, ನಾವು ಏನಾರು ಕಾನೂನು ಉಲ್ಲಂಘನೆ ಮಾಡಿದ್ರೆ, ಏನಾರ ಲಾ ಅಂಡ್ ಆರ್ಡರ್ ಇಶ್ಯೂ ಮಾಡಿದ್ರೆ ಅವ್ರು ಅರೆಸ್ಟ್ ಮಾಡಲಿಲ್ಲ, ಬೇಡ ಅಂತ ಇಲ್ಲ. ನೀವು ಪರ್ಮಿಷನ್ ಯಾಕೆ ಕೊಟ್ಟಿಲ್ಲ? ಅದು ಕರ್ತವ್ಯ ಲೋಪದ ಆಕ್ಚುಲಿ. ಅಲ್ಲ, ನಾವು ಪರ್ಮಿಷನ್ ಕೇಳಕ್ಕೆ ಯಾವ ಕೊಟ್ಟಿರಪ್ಪ? ನೀವು ಯಾವ ಕೊಟ್ಟರೆ ಎಷ್ಟು ದಿವಸ ಆಯ್ತು ಕೊಟ್ಟು? ಸರ್ 3 ದಿವಸ ಆಗಿದ್ದು ಕೊಟ್ಟು. ಡೇಟ್ ನೋಡಿ ಯಾವಾಗಿದೆ ನಿಮ್ಗೆ. ಮತ್ತೆ ಇನ್ನೊಂದು ಹೋಗಿ ಯಾವ್ದು ಟಪಾಲ್ನಾಗ ಕೊಟ್ಟಾರಂದ್ರೆ ಮತ್ತೆ ಬೇರೆ ಪರ್ಸನಲಿ ಭೇಟಿಯಾಗಿ ನಿಮ್ಗೆ ಕೊಟ್ಟು ಹೋಗಿದ್ದಾರೆ. ಹೌದು, ನೀವೀಗ ಕೇಳಿ ಅವ್ರ ಬೇಡಿಕೆ ಏನಿದಾವೆ ಈಡೇರಿಸ್ಬಿಟ್ರೆ, ಈಗ ಫಾರ್ ಎಕ್ಸಾಂಪಲ್ ಎಮ್ ಎಲ್ ಎ ಬಂದು ಆಯ್ತಪ್ಪ ಎಲ್ಲ ನಿಮ್ಮ ಏನಿದಾವೆ ನಾವು ಈಡೇರಿಸ್ತೀನಿ ಅಂತ ಒಂದು ಲೆಟರ್ ಕೊಟ್ಬಿಟ್ಟಿದ್ರೆ ಹೋರಾಟ ಹಂತಕ್ಕೆ ತಗೊಂತಿದ್ವಿ ನಾವು. ಹಂಗೆ ಸುಮ್ಮನೆ ಎಮ್ ಎಲ್ ಎ ಎಲ್ಲೇ ಕೂತ್ಕೊಂಡು ನಾವು ಮಾಡ್ತೀವಿ ನೋಡ್ತೀವಿ ಅಂದ್ರೆ ಸರ್, ನಮ್ಗೆ ಹೋರಾಟಕ್ಕೆ ಅವಕಾಶ ಮಾಡಿಕೊಡಿ. ಸಂವಿಧಾನಿಕವಾಗಿ ನಮ್ಗೆ ಹಕ್ಕಿದೆ. ಸಾಹೇಬರಿಗೆ ಒಂದು ಲೆಟರ್ ಇಶ್ಯೂ ಮಾಡಿ 2 ನಿಮಿಷ ಟೈಮ್ ಲೆಟರ್ ಇಶ್ಯೂ ಮಾಡಿ, ಅವು ಏನು ಟರ್ಮ್ಸ್ ಅಂಡ್ ಕಂಡೀಷನ್ ಹಾಕ್ತೀರ ಅದನ್ನೆಲ್ಲ ಎಲ್ಲಾನು ಫಾಲೋ ಮಾಡ್ತೀವಿ ನಾವು. ಯಾವ ಟರ್ಮ್ಸ್ ಅಂಡ್ ಕಂಡೀಷನ್ ಸರ್ ಹೇಳಿ ಮಾತಾಡಿ ಸರ್. ಇಲ್ಲ ನಾನು ಇವ್ರ ಜೊತೆ ಏನಿದ್ರೆ 3 ದಿವಸ ಆಯ್ತು ಸರ್ ಬಂದು. 3 ದಿವಸ ಕೊಟ್ಟಿದ್ದಾರೆ, ಪರ್ಸನಲಿ ಬಂದು ಭೇಟಿಯಾಗಿದ್ದಾರೆ. ಅವ್ರು ಮಾಡಲಿಲ್ಲ, ಬೇಡ ಅನ್ನಂಗಿಲ್ಲ. ಅವ್ರಿಗೆ ಅವ್ರು ಡಿಸ್ಕಷನ್ ಮಾಡಲಿ, ಏನ್ ಬೇಕಾದ್ರೆ ಮಾಡಲಿ, ಅವ್ರ ಅವಕಾಶ ಐತಿ. ನಮ್ಗೆ ಹೋರಾಟ ಮಾಡಕ್ಕೆ ಯಾಕೆ ತಡೀತಾ ಇದ್ದಾರೆ? ನಮ್ಮ ಸಂವಿಧಾನಿಕ ಹಕ್ಕು ಯಾಕೆ ಇವ್ರು ಕಿತ್ಕೊಳ್ತಾ ಇದ್ದಾರೆ ಕೇಳ್ತಾ ಇದ್ದೀನಿ ನಾನು. ಮಾಡಿ ಅವ್ರ ಜೊತೆ ಮಾತಾಡಕ್ಕೆ ಡಿಸ್ಕಷನ್ ಮಾಡಕ್ಕೆ ನೀವು ಸಮಸ್ಯೆ ಬಗೆಹರಿಬೇಕು ಸರ್. ನಮಗ ನಮ್ಮ ಹೊಸದಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು CM ಆಗಿದ್ದಾರೆ. ಅವ್ರಿಗೂ ಬ್ಯಾಡಿಗೆಯಲ್ಲಿ ಏನೇನ್ ನಡೀತಾ ಇದೆ ಗೊತ್ತಾಗ್ಲಿ ಅಂತ ಸಾಂಕೇತಿಕವಾಗಿ ಮಾಡ್ತೀವಿ ನಾವು ಅದನ್ನ. ಈಗ ನಾನು